ರಾಜ್ ಪವರ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಯಾತ್ರೆಯನ್ನು ನಡೆಸ್ತಾ ಪಾಕಿಸ್ತಾನವನ್ನು ಗೆದ್ದುಕೊಂಡಂತ ಭಾರತೀಯ ಸೈನಿಕರಿಗೆ ನಾವು ಬೆಂಬಲವನ್ನು ಕೊಟ್ಟಿರುವುದು. बोलो भारत माता की जय, बोलो भारत माता की जय. ಸೈನಿಕರ ಪರವಾಗಿ ಸಿಂಧೂರು ಅನ್ನತಕ್ಕಂಥ ಒಂದು ಪರಿಪಾಠವನ್ನು ನಾನು ಮಾತಾಡ್ತಾ ಹೋದರೆ ತುಂಬ ಇದೆ. ಆದರೆ ಸರಳವಾಗಿ ಮಾತಾಡೋದಾದರೆ ಇವತ್ತು ನಮ್ಮ ಗುರುಗುಳಿ ಅಗತಮ್ಮ ಋಷಿಗಳು ಭಕ್ಷಿಯಂತೆ ಮಾಡಿದಂಥ ಸಂದರ್ಭಗಳಲ್ಲಿ ಅವರು ನಮಗೆ ಸರಿಸಾಟಿ ಅಲ್ಲ, ಒಂದು ಭಕ್ಷಿ ರೂಪದಲ್ಲಿ ನಾವು ಅವ್ರನ್ನ ಕುಡಿಬಲ್ಲರು ಒಂದು ಭಾರತದ ಜನತೆ. ಆದರೆ ಯಾಕೆಂದರೆ ಒಂದು ನೀತಿ ನೇಮ ಧರ್ಮ, ನಾವು ಮಾನವರು ಅವರು ಮಾನವರು ಅಂತೇಳಿ ಸೋಲ್ತಾ ಬಂದಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಅಚಾನಕವಾಗಿ ಅಷ್ಟೊಂದು ಒಂದು ಚೂರನು ಕಿಂಚಿತ ಅವರಿಗೆ ಕನಿಕರದಿಂದ ಈ ಥರ ಮಾಡಿದಾರ ಮೇಲೆ ಆ ರೋಷ ಪ್ರತಿಯೊಂದು ಯುವಕರಿಗೂ ಕಾಡ್ತಾ ಇದೆ. ಆ ಕಾಟಟನೆ ಇವತ್ತು ನಮಗೆ ಎಷ್ಟು ಒಳಗಡೆ ಕಟ ಕುದೀತಾ ಇದೆ. ಹಾಗಾಗಿ ಇಂಥ ದೇಶಕ್ಕಾಗಿ ನಾವೆಲ್ಲರೂ ಕೂಡ ಒಂದಾಗಿ ಜಾತಿ ಮತ ಪಕ್ಷ ಯಾವುದೋ ಅನ್ನೋದೇ ನಮ್ಮೆಲ್ಲರೂ ಕೂಡ ಇವತ್ತು ಪಾಲ್ಗೊಂಡಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೋರಾಟ ಮಾಡ್ತಾರೆ. ಅದಕ್ಕೆ ಹಿಂದೆ ಜರಿಯೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾಡಿದೆ. ಇದುವರೆಗೂ ನನಗೆ ಗೊತ್ತಿರಲಿಲ್ಲ, ನಾನು ಹೊರಗಡೆ ಇದ್ದೆ. ನಾನು ಹೋಗಿ ಭೇಟಿಯನ್ನು ಕೊಟ್ಟು ಅದ್ರ ಬಗ್ಗೆ ತನಿಖೆಯನ್ನು ಮಾಡಿ ಏನಿದೆ ಅಂತ ತಮ್ಮ ಬಂದು ಭೇಟಿ ಮಾಡಿ ಅದೇನು ಅಂತ ಹೇಳ್ತೀನಿ ಅಂತ ಹೇಳಿ. ನಿಮ್ಮ ಕಾಲದಲ್ಲಿ ನಿರ್ಮಾಣ ಆಗಿದೆ ತಾಲೂಕು ಕ್ರೀಡಾಂಗಣ ಈಗ ಅವ್ಯವಸ್ಥಿತ ಆಗಿದೆ. ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಜಾತಿ ದುಃಖದ ಪ್ರಶ್ನೆ ಆಗಿದೆ. ನಾನು ಮಾತಾಡೋಕ್ಕೆ ಸಾಧ್ಯ ಇಲ್ಲ, ಏಕೆಂದರೆ ನಾನು ಸೋತಿದ್ದೆ. ನಾನು ಪವರ್ನಲ್ಲಿದ್ದಾಗ ಈ ತಾಲೂಕನ್ನ ಉತ್ತಮ ಸ್ಥಾನಕ್ಕೆ ತಗೊಂಡೋಗ್ಬೇಕು ಅಂತ 1100 ಕಿಲೋಮೀಟರ್ನಿಂದ ಬಂದಂಥ ನಾನು ಬಟ್ಟೆಗಾಗಿ ನಾನು ದೇಶಾಂತರಕ್ಕೆ ಹೋದಳು. ದೇಶಾಂತರದಲ್ಲಿ ಭಗವಂತ ನನಗೆ ಒಂದು ಉತ್ತಮ ಸ್ಥಾನವನ್ನು ಕೊಟ್ಟ ತದನಂತರ ನನ್ನ ತಾಲೂಕಿಗೆ ಅಡಿಪಾಟಿ ನನ್ನ ತಾಯಿ ಊರನ್ನು ಮರಿಬೇಡ ಅಂತೇಳಿ ಹೇಳಿದ್ರು. ಅದಕ್ಕೆ ತಾಲೂಕಿಗೆ ಯಾವುದೇ ಕಾರಣಕ್ಕೂ ನಾನು ಅನ್ಯಾಯವನ್ನು ಮಾಡಿಲ್ಲ. ತಾಲೂಕಾಗಿ ದುಡಿದಿದ್ದೀನಿ. ತಾಲೂಕನ್ನು ಒಂದು ಉತ್ತಮ ಸ್ಥಾನಕವಾಗಿ ಗುರುತಿಸಬೇಕು ಅಂತೇಳಿ ನಾನು ಕೆಲಸವನ್ನು ಮಾಡಿದ್ದೀನಿ. 1800 ಕೋಟಿಗಿಂತ ಅಧಿಕ ಅನುದಾನವನ್ನು ತಂದುಕೊಂಡಿದ್ದೀನಿ. ಇನ್ನೂ ಕೆಲಸಗಳು ನಡೀತಾ ಇವೆ. ನನ್ನ ತಾಲೂಕು ಬಗ್ಗೆ ನಾನು ಎಂದಿಗೂ ಅನ್ಯಾಯವನ್ನು ಮಾಡಲ್ಲ. ನಾನು ಈ ತಾಲೂಕಿಗಾಗಿ ನಾನು ರಾಜಕಾರಣದಲ್ಲಿ ಇರಲಿ ಬಿಡಲಿ ಸ್ವಯಾರ್ಜಿತ ಸ್ವಂತ ಶಕ್ತಿಯಿಂದಲೂ ಈ ತಾಲೂಕಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸಗಳನ್ನು ಮಾಡ್ತೀವಿ ನಾವೆಲ್ಲ ಸೇರಿ ಅಂತ ಹೇಳಿ ಬಯಸ್ತೇವೆ. JDS BJP ಮೈತ್ರಿ ಇದೆ, ಅದು ಕೂಡ ಯಾಕೆ ಸರ್ ಈ ಥರ ಅಷ್ಟೇ ಇದೆ? ಅದನ್ನು ನಾನು ಟಿಪ್ಪಣಿ ಮಾಡಲ್ಲ. ಅದು ಮೇಲ್ಮಟ್ಟದವ್ರು ತಾವು ಕೇಳಬೇಕಾಗ್ತದೆ. ನಾವು ತುಂಬ ಚಿಕ್ಕವರು ಇಲ್ಲ.
ಆ ಮಟ್ಟಕ್ಕೆ ಮಾತಾಡುವಂಥ ಮಟ್ಟಕ್ಕೆ ನಾನು ಬೆಳೆದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲ ಕೋಆರ್ಡಿನೇಷನ್ ಕೊರತೆ ಇದೆಯಾ ಅಥವಾ ಹೊಂದಾಣಿಕೆ ಆಗ್ತಿದೆ? ನಾನು ಏನು ಹೇಳೋಕ್ಕೆ ಟೀಕೆನೇ ಟಿಪ್ಪಣಿಯನ್ನು ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ದೊಡ್ಡವರು ಒಂದು ತೀರ್ಮಾನ ತೊಗೊಂಡೋಗಿದ್ದಾರೆ. ದೇವೇಗೌಡರು ಆಗ್ಬೋದು, ಪ್ರಧಾನಮಂತ್ರಿಗಳಾದ್ರು, ಶಾ ಆಗ್ಬೋದು, ಕುಮಾರಣ್ಣವ್ರು, ಅವರನ್ನು ತಾವು ಕೇಳಬೇಕಾಗ್ತದೆ. ನಾನೇನು ಹೇಳೋದಕ್ಕೆ ಬಯಸಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಕಡೆ ನಮ್ಮ ಮುಂಜಾನೆ ಚೆನ್ನಾಗಿ ತೆಗಿಯಪ್ಪ. ಎಲ್ಲರಿಗೂ ನಮಸ್ತೆ. ಈ ದಿವಸ ನಮ್ಮ ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕಿನಲ್ಲಿ ಒಂದು ತಿರಂಗ ಯಾತ್ರೆ ಅಂತ ಹೇಳಿ ನಮ್ಮ ಏನು ಸೈನಿಕರು, ನಮ್ಮ ಭಾರತದ ಸೈನಿಕರು ಏನು 23 ದಿವಸದಲ್ಲಿ ಒಂದು ಪಾಕಿಸ್ತಾನದಲ್ಲಿ ಉಗ್ರಗಾಮಿಗಳನ್ನು ಅಟ್ಟಡಗಿಸಿದ ನಮ್ಮ ವೀರ ಸೈನಿಕರಿಗೆ ಇವತ್ತು ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅವರಿಗೆ ಒಂದು ಸ್ವಾಭಿಮಾನವನ್ನು ಅವರಿಗೆ ಸಲ್ಲಿಸಬೇಕು ಅಂತ ಹೇಳಿ ಇವತ್ತು ಅವರಿಗೆ ಧೈರ್ಯವನ್ನು ತುಂಬುವ ಕೆಲಸವನ್ನು ಮಾಡಬೇಕಂತ ಹೇಳಿ ಇವತ್ತು ನಮ್ಮ ಕೇರ್ಪೇಟೆ ತಾಲೂಕಿನಲ್ಲಿ ನಮ್ಮ ಎಲ್ಲ ನಾಗರಿಕರು, ಎಲ್ಲ ಸಾರ್ವಜನಿಕರು, ಹಾಗೆಲ್ಲ ನಿವೃತ್ತ ಸೈನಿಕರು, ಎಲ್ಲ ವಿದ್ಯಾರ್ಥಿನಿಯರು ಎಲ್ಲರೂ ಸೇರಿ ಈ ದಿವಸ ನಮ್ಮ ಕೇರ್ಪೇಟೆ ತಾಲೂಕಿನಲ್ಲಿ ಭಾಳ ಸುಸಂಸ್ಕೃತವಾಗಿ ನಮ್ಮ ಒಂದು ತಿರಂಗ ಯಾತ್ರೆ ಭಾಳ ತುಂಬ ಚೆನ್ನಾಗಿ ನಡೆದಿದೆ. ಅದಕ್ಕೆ ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿನಿಯರಿಗೂ ಎಲ್ಲ ಪಕ್ಷಾತೀತವಾಗಿ ಎಲ್ಲರಿಗೂ ಸುಧಾ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನು ಹಾಗೂ ಶುಭಾಶಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ.